ಕೆಆರ್ಪುರ ಸಾಮಾಜಿಕ ಜಾಲತಾಣಗಳಲ್ಲಿ ಅಂಬೇಡ್ಕರ್ ಸೇವಾ ಸಮಿತಿ ಸಂಸ್ಥಾಪಕ ರಾಜ್ಯ ಅಧ್ಯಕ್ಷರಾದ ಕೆಎಂ ಸಂದೇಶ್ ಅವರ ತೇಜೋವಧೆ ಮಾಡುತ್ತಿರುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಕೆಎಸ್ಎಸ್ಎಕೆ ಪೂರ್ವ ತಾಲೂಕು ಅಧ್ಯಕ್ಷ ನಾಗೇಶ್ ನೇತೃತ್ವದಲ್ಲಿ ಕೆಆರ್ಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದರು. ದೂರು ದಾಖಲಿಸಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ನಾಗೇಶ್ ಅವರು ರಾಜ್ಯಾಧ್ಯಕ್ಷರಾದ ಸಂದೇಶ್ ಅವರ ಏಳಿಗೆಯನ್ನು ಸಹಿಸದೆ ಸಿದ್ಧಾರ್ಥ್ ಆನಂದ್, ನವೀನ್ ಮಹಾರಾಜ್, ದಾಸ್ ಮಂಜುನಾಥ್ ರವರು ವಿನಾಕಾರಣ ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಸುದ್ದಿ ಹಬ್ಬಿಸುತ್ತಿದ್ದು, ಇವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ದೂರು ನೀಡುತ್ತಿರುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಸಂಘಟನೆಯ ಪದಾಧಿಕಾರಿಗಳು ಇದ್ದರು. ನನ್ನ ಸಮಸ್ತ ಜನರಿಗೆ ನಮಸ್ಕಾರ. ನನ್ನ ಹೆಸರು ನಾಗೇಶ್ ಆರ್ಎಂ, ಅಂಬೇಡ್ಕರ್ ಸೇವಾ ಸಮಿತಿ ತಾಲೂಕು ಅಧ್ಯಕ್ಷರು. ಇವತ್ತಿನ ಕಾರಣ ಇಲ್ಲಿ ಬಂದಿರೋದೇನು ಅಂದರೆ, ನಮ್ಮ ಸಂಸ್ಥಾಪಕರಾದಂಥ ರಾಜ್ಯಾಧ್ಯಕ್ಷರು ಅಂಬೇಡ್ಕರ್ ಸೇವಾ ಸಮಿತಿ ಸಂಸ್ಥಾಪಕರು ಸಂದೇಶ್ ಅವ್ರ ಬಗ್ಗೆ ಆನ್ಲೈನಲ್ಲಿ ಫೇಸ್ಬುಕ್ಕಲ್ಲಿ ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸ್ತಿರುವ ಬಗ್ಗೆ ಈ KRPM ಸ್ಟೇಷನಲ್ಲಿ ದಾವೆ ಹೂಡಲು ಬಂದಿರುತ್ತಾರೆ. ಏನಪ್ಪ ಅಂದರೆ, ಅವರು ಬೆಳೆಯುವ ರೀತಿ ನೋಡಿ ಹೊಟ್ಟೆ ಕಿಚ್ಚಿನಿಂದ ಈ ಏಡಿ ಬುದ್ಧಿ ಅಂತಾರಲ್ವ, ಈ ಗದ್ದೆಗಳಲ್ಲಿ ಕೆರೆಗಳಲ್ಲಿ ಏಡಿಗಳು ಇರ್ತವೆ, ಆ ಥರ ಏಡಿ ಬುದ್ಧಿ ಹೊಂದಿರುವಂಥ ಈ ಆನಂದ್ ಮಹಾರಾಜ್ ಮತ್ತು ಆನಂದ್ ಸಿದ್ಧಾರ್ಥ್ ಹಾಗೂ ನವೀನ್ ಮಹಾರಾಜ್ ಅಂತವರ ಬುದ್ಧಿ ಉಳ್ಳವರು ಈ ಥರ ಮೇಲೆ ಚೆನ್ನಾಗಿ ಅಂದರೆ ಇವಾಗ ಬಡವರಿಗೆಲ್ಲ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ, ಒಳ್ಳೆ ಇದು ಮಾಡ್ತಾಯಿದ್ದಾರೆ, ಹೋರಾಟಗಳು ಮಾಡ್ತಾಯಿದ್ದಾರೆ ಅನ್ನೋ ಇಲ್ಲಿಕ್ಕೋಸ್ಕರ ಅವ್ರು ಇಲ್ದಿರೋ ಪಿಜೂರಿಗಳನ್ನು ಮಾಡಿ ಅವ್ರನ್ನ ಹತ್ತಿಕ್ಕೋ ಕೆಲಸ ಮಾಡ್ತಾಯಿದ್ದಾರೆ. ಯಾವುದೇ ಕಾರಣಕ್ಕೂ ಇದು ಆಗಲ್ಲ. ಅಂಬೇಡ್ಕರ್ ಸೇವಾ ಸಮಿತಿನ ಈ ರಾಜ್ಯದಲ್ಲಿ ಮಟ್ಟ ಹಾಕೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಆದಷ್ಟು ಇನ್ನೂ ಬೆಳೀತೀರಿ ಹೊರತು ಯಾರನ್ನೂ ತುಳಿಯೋದು ಕೆಲಸ ಇಲ್ಲ. ನಾವಿನ್ನೂ ಬೆಳೀತಾನೆ ಇರ್ತೀರಿ, ನೀವು ತುಳಿತಾನೆ ಇರ್ರಿ. ನಾವು ನಮ್ಮ ರಾಜ್ಯಾಧ್ಯಕ್ಷರು ಯಾವಾಗೂ ಬೆನ್ನೆಲುಬಾಗಿ ನಮ್ಮ ಅಂಬೇಡ್ಕರ್ ಸೇವಾ ಸಮಿತಿ ಬೆಂಗಳೂರು ಪೂರ್ವ ತಾಲೂಕು ವತಿಯಿಂದ ಎಲ್ಲರೂ ಬೆನ್ನೆಲುಬಾಗಿ ನಿಂತ್ಕೊಳ್ತೀವಿ. ಎಲ್ಲರೂ ಅವ್ರಿಗೆ ಸದಾ ಬೆಂಬಲವಾಗಿರ್ತೀರ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇದ್ರ ಪ್ರಕಾರ ನಮ್ಮ KRPM ಸ್ಟೇಷನ್ನಲ್ಲಿ ಇವತ್ತು ಒಂದು ದಾವೆ ಹೂಡಲು ಬಂದಿದ್ರಿ. ಇದಕ್ಕೆ ಕ್ರಮ ಕೈಗೊಳ್ಳಬೇಕಂತ ನಮ್ಮ ಅಧಿಕಾರಿಗಳಲ್ಲಿ ಮನವಿ ಮಾಡ್ತಾ ನಾನು ಈ ಮಾತು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಸಂವಿಧಾನ.